ಫ್ರೆಂಡ್ಸ್, ಇವತ್ತು ನಾನು ಪುಡಿ ಇಡ್ಲಿಗೆ ಮಾಡ್ತಕ್ಕಂಥ ಒಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಸೊ ಆ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ತವಾ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಕಪ್ಪಷ್ಟು ಕಡಲೆಬೇಳೆ ಹಾಕಿ ಅದನ್ನು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ತವಾ ಹೊತ್ತಲ್ಲಿ ಒಂದು ಬಟ್ಟೆ ಹಚ್ಚ ಸೌಟನ್ನು ತೊಗೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು. ಸೊ ಇದು ಒಂದು ಸ್ಮೆಲ್ಲು, ಕಡಲೆಬೇಳೆ ಚೆನ್ನಾಗಿ ಹುರಿದಷ್ಟು ಚಟ್ನಿ ಪುಡಿ ಟೇಸ್ಟಿ ಆಗುತ್ತೆ. ಸೊ ಈ ಥರ ನೋಡಿ, ಈಗ ಕೆಂಪಾಗಿದೆ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ಇದು ಆಗಿದೆ. ಈಗ ಆನಂತರ ಬ್ಯಾಡಗಿ ಮೆಣಸಿನಕಾಯಿ ಅದು ತುಂಬ ಖಾರ ಇರೋದಿಲ್ಲ, ಪುಡಿ ಇಡ್ಲಿಗೆ ಕರೆಕ್ಟಾಗಿರುತ್ತೆ. ಸೊ ಆದ್ದರಿಂದ ಬ್ಯಾಡಗಿ ಮೆಣಸಿನಕಾಯಿನೂ ಸಹಿತ ವಿತೌಟ್ ಆಯಿಲು ಸ್ವಲ್ಪ ಹುರ್ಕೋಬೇಕು. ಅದನ್ನು ಸಹಿತ ಗರಿ ಆಗೋ ಥರ ಹುರ್ಕೋಬೇಕು. ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದು ಸಹಿತ ಆಗಿದೆ ಈಗ. ಸೊ ಈಗ ನಂತರ ನಾವು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಳ್ಳನ್ನು ಹಾಕ್ಕೊಳ್ಬೇಕು. ಎಳ್ಳಿನಲ್ಲಿ ತುಂಬ ಐರನ್ ಅಂಶ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಅದನ್ನು ಸಹಿತ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾವು 1 ಕಪ್ಪಷ್ಟು ಒಣ ಕೊಬ್ಬರಿನ ಹಾಕಿ ಅದನ್ನು ಸಹಿತ ಸ್ವಲ್ಪ ಹೊಂಬಣ್ಣ ಬರೋವರೆಗೂ, ಒಂದು ಸ್ವಲ್ಪ ಯೆಲ್ಲೋಯಿಶ್ ಆಗೋವರೆಗೂ ಹುರ್ಕೋಬೇಕು. ಗರಿ ಆಗುತ್ತೆ ಕೊಬ್ಬರಿನೂ ಸಹಿತ. ಸೊ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಕೊಬ್ಬರಿಯನ್ನು. ಇಲ್ಲಾಂದರೆ ಕಪ್ಪಾಗಿರುತ್ತೆ. ಸೊ ಈ ಥರ ಕೊಬ್ಬರಿ ಸಹಿತ ಹುರಿದಾಗಿದೆ. ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆನಂತರ ಅದಕ್ಕೆ ನಾವು ಒಂದು 5 ರಿಂದ 6 ಕರಿಬೇವಿನ ಹೆಸರುಗಳನ್ನು ಹಾಕಿ ಅದನ್ನು ಸಹಿತ ತುಂಬ ಗರಿಯಾಗಿ ಹುರ್ಕೊಳ್ಬೇಕು. ತೇವಾಂಶ ಹೋಗಬೇಕು. ಸೊ ಈ ಪುಡಿ ಇಡ್ಲಿಗೆ ಮಾಡ್ತಕ್ಕಂಥ ಪುಡಿನ ತುಂಬ ದಿವಸ ಶೇಖರಣೆ ಮಾಡೋದ್ರಿಂದ ಸೊ ಗರಿಯಾಗಿ ಹುರಿದು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ಆನಂತರ 1 ಕಪ್ಪಷ್ಟು ಮಕ್ಕವನ್ನು ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದು ಗರಿನೇ ಇರುತ್ತೆ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತಗೊಂಡ್ಬಿಡ್ಬೋದು. ಇದು ಅಷ್ಟೊಂದು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಈಗ ಈ ಮಕ್ಕನ ಸಹಿತ ಆಗಿದೆ. ಸೊ ಅದನ್ನು ಹುರಿದಾದ ನಂತರ ಈಗ ನಾನು 1 ಕಪ್ಪಷ್ಟು ಹುರ್ಗಡ್ಲೆ ಅಂತ ಹೇಳ್ತೀವಲ್ಲ ಅದು, ಇದರಲ್ಲಿ ತುಂಬ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಮಖಾನ ಮತ್ತು ಕಡಲೆನ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಸೊ ಈಗ ಈ ಕಡಲೆನೂ ಆಗಿದೆ. ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ 1 ಕಪ್ಪಷ್ಟು ನಾನು ಉದ್ದಿನಬೇಳೆ ಹುರ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ನಾನು ಹುರಿದಿಟ್ಟಿರೋದೇ ಇಟ್ಕೊಂಡಿದ್ದೆ. ಸೊ ಹಾಗಾಗಿ 1 ಕಪ್ಪಷ್ಟು ನಾನು ಉದ್ದಿನಬೇಳೆಯನ್ನು ಮತ್ತು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಉದ್ದಿನಬೇಳೆ ಸಹಿತ ಆಗಿದೆ. ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, ಬಿಳಿ ಮೆಣಸು, ಆನಂತರ 1 ಟೀ ಸ್ಪೂನಷ್ಟು ಜೀರಿಗೆ, ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಪಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಆನಂತರ ಒಂದು ಅರ್ಧ ಟೀ ಸ್ಪೂನು ಮೆಂತೆಕಾಳು, ಆನಂತರ ಒಂದು ಅರ್ಧ ಟೀ ಸ್ಪೂನು ಕೊತ್ತಂಬರಿ ಬೀಜ. ಸೊ ಇವೆಲ್ಲವೂ ಸ್ವಲ್ಪ ಕ್ವಾಂಟಿಟಿ ಸಾಕಾಗುತ್ತೆ. ಇವುಗಳನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಇವು ಸಹಿತ ಸ್ವಲ್ಪ ಗರಿ ಹಾಕಬೇಕು. ಈ ಥರ ಎಲ್ಲ ದಿನಸುಗಳು ಹುರ್ಕೊಂಡಾದ್ಮೇಲೆ ಒಂದು 10 ರಿಂದ 12 ಕರಿಬೇವಿನ ಹೆಸರನ್ನು ಹಾಕ್ಕೊಂಡು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಸೊ ಈ ಪುಡಿ ಇಡ್ಲಿ ಪುಡಿಗೆ ಮಾಡ್ತಕ್ಕಂಥ ಒಂದು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಹಿಂಗನ್ನು ಸಹಿತ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಬೇಕು. ಆ ಹಿಂಗನ್ನು ಚೆನ್ನಾಗಿ 1-2 ಟೀ ಸ್ಪೂನಷ್ಟು ಹಾಕಿ ಅದನ್ನು ಸಹಿತ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಬೇಕು. ಸೊ ಈ ಥರ ಬೆಚ್ಚಗೆ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ಈ ಥರ ಆಗಿ ಎಲ್ಲ ಹುರಿದಾಗಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಾಗಿ ನಾವು ಒಣಮೆಣಸಿಕಾಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಏಕೆಂದರೆ ಅದು ಮೆಣಸಿಕಾಯಿ ಬೀಜ ಉಳಿಯುತ್ತೆ. ಮೊದಲು ಮೆಣಸಿಕಾಯಿನ ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬಂದಬೇಕು. ಆ ನಂತರ ಮಿಕ್ಕಿದ ದಿನಸುಗಳನ್ನ ಹಾಕ್ಕೊಳ್ಬೇಕು. ಈಗ ಒಣಮೆಣಸಿಕಾಯಿ ಹಾಕಿದ್ದಾಗಿದೆ. ನಾನು ಮಿಕ್ಕಿರೋ ದಿನಸುಗಳನ್ನು 2 ಸುತ್ತಿನಲ್ಲಿ ಹಾಕ್ಕೊಳ್ತಾ ಇದ್ದೇನೆ, ಏಕೆಂದರೆ ಚಿಕ್ಕ ಜಾರ್ ಇರೋದ್ರಿಂದ. ಸೊ ಈಗ 1 ರೌಂಡು ಹಾಕ್ಕೊಂಡು ಆನಂತರ ಪುನಃ ಇನ್ನೊಂದು ಸರಿ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸರ್ಗೆ ಆ ಒಂದು ಹುರಿದಿರ್ತಕ್ಕಂಥ ಎಲ್ಲ ದಿನಸುಗಳನ್ನು ಹಾಕಿ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಜಾಸ್ತಿ ನೈಸ್ ಪೌಡ್ರ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿನೇ ಇರಬೇಕು. ಪುಡಿ ಇಡ್ಲಿಗೆ ಮೇಲೆ ಹಾಕಿದಾಗ ಅದು ಸ್ವಲ್ಪ ಬಾಯಿಗೆ ಉದ್ದಿನಬೇಳೆ ಸಿಗಬೇಕು, ಆ ಥರ ಇರಬೇಕು. ಆನಂತರ ಇನ್ನೊಂದು ರೌಂಡ್ ಇದು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಹುಣಸೆ ಹಣ್ಣು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ನಾವು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲವನ್ನು ಹಾಕಿ ಇದನ್ನು ಸಹಿತ ಗ್ರೈಂಡ್ ಮಾಡಿ ತೊಗೊಂಡು ಬರಬೇಕು. ಸೊ ಈಗ ಅದು 2 ಸುತ್ತು ಮಾಡಿರೋದ್ರಿಂದ ಸೊ ಒಂದು ಹೆಚ್ಚು ಕಡಿಮೆ ಆಗಿರುತ್ತೆ ಉಪ್ಪು ಎಲ್ಲ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ಪುಡಿ ಇಡ್ಲಿಗೆ
ಇಡ್ಲಿಗೆ ಮಾಡ್ತಕ್ಕಂಥ ಒಂದು ಪುಡಿ ರೆಡಿ ಆಗಿದೆ. ಈ ಥರ ಆಗಿದೆ. ನೀವು ಮನೇಲಿ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.